ಕರ್ನಾಟಕದ ಮಲ್ಲೇಶ್ ಬಾಬು ಅವರ 50ನೇ ಜನ್ಮದಿನವನ್ನು ಇವತ್ತು ನಾವು ಒಂದು ಸೇವಾ ದಿನವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಬೆಳಗ್ಗೆ ವಿಶ್ ಮಾಡೋಕೆ ಫೋನ್ ಮಾಡಿದಾಗ ನಾನು ಮಾತಾಡಿದೆ, ಹೇಳಿದವ್ರಿಗೆ ಇವತ್ತು ನೀವು ಇರಬೇಕು, ಸುಮಾರು ಜನ ನಿಮಗೋಸ್ಕರ ಇಲ್ಲಿ ಕಾಯ್ತಾ ಇದ್ದಾರೆ ಅಂದಾಗ ಪರವಾಗಿಲ್ಲಣ್ಣ, ನನ್ನ ಜನ್ಮದಿನ ಸೇವಾ ದಿನ ಅಂತ ಆಚರಣೆ ಮಾಡಿ ಅಂತಂದು ಅವರು ಈ ಭಾಗದಲ್ಲಿ 2 ಬಾರಿ ಅಸೆಂಬ್ಲಿ ನಿಂತು ಅಲ್ಪ ಮತಗಳಲ್ಲಿ ಸೋತಾದ್ಮೇಲೂ ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಮತ್ತು ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಮತಗಳಾಗಿ ಇವತ್ತು ಅವ್ರನ್ನ ಸಂಸದರಾಗಿ ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಕುಮಾರಣ್ಣವರು ಒಬ್ಬ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ. ಮಲ್ಲೇಶ್ ಬಾಬು ಅವರು ಈ ಜಿಲ್ಲೆಗೆ ನಿರುದ್ಯೋಗಿ ಸಮಸ್ಯೆಗಳನ್ನ ನೀಗಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಕೈಗಾರಿಕೆ ತರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ಅವ್ರನ್ನಲ್ಲಿ ನಾನು ಮನವಿ ಮಾಡ್ತೀನಿ. ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ, ಒಳ್ಳೆ ಶಕ್ತಿ, ಬುದ್ಧಿ ಕೊಟ್ಟು ಕಾಪಾಡಲಿ. ನಾಯಕರಾದಂಥ ಸನ್ಮಾನ್ಯ ಶ್ರೀ ಎಂ ಮಲ್ಲೇಶ್ ಬಾಬು ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ಬಂಗಾರಪೇಟೆ ವಿಧಾನಸಭಾ ವ್ಯಾಪ್ತಿಯಲ್ಲಿ ಜಾತ್ಯತೀತ ಜನತಾದಳದ ಮುಖಂಡರು, ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ಇವತ್ತು ಸರಳವಾಗಿ ಅವರು ಹುಟ್ಟುಹಬ್ಬವನ್ನು ಇಲ್ಲಿ ಪೇಷಂಟ್ಸ್ಗೆ ಹಣ್ಣು ಹಂಪಲನ್ನ ವಿತರಣೆ ಮಾಡೋದ್ರ ಮುಖಾಂತರ ನಾವು ಇವತ್ತು ಸರಳವಾಗಿ ಆಚರಣೆ ಮಾಡಿದ್ದೀವಿ. ಭಗವಂತ ನಮ್ಮ ನೆಚ್ಚಿನ ನಾಯಕರಾದ ಎಂ ಮಲ್ಲೇಶ್ ಬಾಬುರವರಿಗೆ ಆಯುರ ಆರೋಗ್ಯ, ಐಶ್ವರ್ಯ, ಇನ್ನು ಉನ್ನತ ಅಧಿಕಾರ ಪ್ರಾಪ್ತಿ ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮ ಇವತ್ತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು, ಸಾರ್ವಜನಿಕರು ಪಕ್ಷಾತೀತವಾಗಿ ಇವತ್ತು ಅವರು ಸಂಸದರಾಗಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಎಲ್ಲ ಒಂದು ಅಭಿಮಾನಿಗಳ ಪರವಾಗಿ, ಎರಡೂ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಪರವಾಗಿ ಇವತ್ತು ಮಲ್ಲೇಶ್ ಬಾಬುರವರಿಗೆ ಜನ್ಮದಿನದ ಶುಭಾಶಯಗಳನ್ನು ನಾವು ಈ ಮೂಲಕ ಕೋರ್ತಾ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ. ನಮಸ್ಕಾರ. ಮಲ್ಲೇಶ್ ಬಾಬು ಅವರ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಈ ದಿನ JDS ಮತ್ತು BJP ಪಕ್ಷದ ಎಲ್ಲ ಮುಖಂಡರು ಸೇರಿಕೊಂಡು ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಬಂಗಾರಪೇಟೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಯುವಕರಿದ್ದಾರೆ, ಅವರು ಬಂಗಾರಪೇಟೆ ಕ್ಷೇತ್ರದಲ್ಲಿ 2 ಬಾರಿ ಸೋತಿದ್ರೂ ಜನ ಅವರನ್ನು ಕೈ ಹಿಡಿದು MP ಅನ್ನ ಮಾಡಿದ್ದಾರೆ. ಅವರು ಈಗಾಗಲೇ ನಮ್ಮ ಕೇಂದ್ರ ಸಚಿವರುಗಳಾದ ಇವತ್ತನೇ ನಮ್ಮ ರಾಮಚಂದ್ರಣ್ಣ ಹೇಳ್ದಂಗೆ, ಮಹೇಶ್ ಹೇಳ್ದಂಗೆ ಕೇಂದ್ರ ಸಚಿವರುಗಳು, ನಮ್ಮಲ್ಲಿ ರೈಲ್ವೆ ಸಚಿವರು ನಮ್ಮ ರಾಜ್ಯದವರೇ ಸೋಮಣ್ಣ ಅವರು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಕುಮಾರಣ್ಣ ಅವರಿದ್ದಾರೆ. ಇದರಿಂದ ನಮ್ಮ ಏನು ಇವತ್ತು KGF ಮತ್ತು ಬಂಗಾರಪೇಟೆಯಿಂದ ಒಂದು 10,000ಕ್ಕಿಂತ ಜನ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅವರಿಗೆ ನಾವು KGF ಅಲ್ಲಿ ಬಹಳಷ್ಟು ಜಾಗ, ಮೈನ್ಸ್ ಜಾಗ ನಮಗಿರುತ್ತೆ, ಅದನ್ನ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಿದ್ರೆ ಒಳ್ಳೆ ಯುವಕರಿಗೆ ಎಲ್ಲರಿಗೂ ಇಲ್ಲೇ ಕೆಲಸ ಸಿಗತ್ತೆ. ಬೆಂಗಳೂರಿಗೆ ಹೋಗೋ ಒಂದು ಕೆಲಸ ತಪ್ಪಾಗುತ್ತೆ. ಅದರಿಂದ ಅವ್ರ ಹತ್ರ ಮಾತಾಡಿದಾಗ ಇದನ್ನೆಲ್ಲ ಅವ್ರು ಹೇಳಿದ್ರು, ನಾವು ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡಿಸೋಣ ಭರವಸೆಗಳು. ಇವತ್ತು ನಮ್ಮ ಬೂದಿಕೋಟೆದ ಫ್ಲೈಓವರ್, ಇವತ್ತು ಬೂದಿಕೋಟೆ ರೋಡನ್ನು ಓಪನ್ ಆಗಿದೆ. ಅದು ಫ್ಲೈಓವರ್ ಅತಿ ಶೀಘ್ರದಲ್ಲೇ ಅದು ಫ್ಲೈಓವರ್ ಓಪನ್ ಆಗುತ್ತೆ. ಕಾಮಸಮುದ್ರ ಫ್ಲೈಓವರ್ ಮೊನ್ನೆ ಮುನ್ಸಾಮಣ್ಣ ಇದಕ್ಕೆ ಬಂದಾಗ ಹೇಳಿದ್ದಾರೆ, ಕಾಮಸಮುದ್ರ ಹೇಳೋದು ಆಗಿದೆ ಅಂದ್ಬಿಟ್ಟು. ಇಂಥ ಫ್ಲೈಓವರ್ಸ್ ನಮಗೆ ಅವಶ್ಯಕತೆ ಇದೆ. ಇವತ್ತು ಕೋಲಾರ ಸಂಸದಂತ ಮಲ್ಲೇಶ್ ಬಾಬಣ್ಣವರು 50ನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ನಾವು ಇಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸುವಂಥ ಕಾರ್ಯಕ್ರಮದೊಂದಿಗೆ ನಾವೊಂದು ಹುಟ್ಟದ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ದೇವರು ಅವ್ರ ಕುಟುಂಬಕ್ಕೆ ಮತ್ತು ಅವ್ರಿಗೆ ಆಯುಷು, ಆರೋಗ್ಯ, ಅಂತಸ್ತು ಎಲ್ಲ ಕೊಡಲಿ ಅಂತ ಈ ನಾನು ನಮ್ಮ BJP ಮತ್ತು JDS ಮುಖಂಡರು ಮತ್ತು ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹುಟ್ಟುಹಬ್ಬದ ಸರಳ ಸಮಾರಂಭದ ಒಂದು ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಭಾಗದ ಜನ ಅವರನ್ನು ಕೇಳಿದೆ, ನೀವು ಇರಬೇಕಾಗಿತ್ತು ಇವತ್ತು ದಿವಸ, ನಿಮ್ಮ ಒಂದು ಬರ್ತ್ಡೇಯನ್ನು
ನಾವು ಭಾಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋಣ, ನೀವು ಇರಬೇಕು ಅಂತ ಹೇಳಿದಾಗ, ಇಲ್ಲಣ್ಣ ಇವತ್ತು ಕೋಲಾರ ಮುಳುಬಾಗಿಲು ಮತ್ತು ಕೋಲಾರದ ಮುಖಾಂತರವಾಗಿ ಬೆಂಗಳೂರಿಗೆ ನೇರ ರೈಲ್ ಸಂಪರ್ಕಿಸುವ ಒಂದು ಈಗಾಗಲೇ ಪ್ರಸ್ತಾವನೆಯಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಸೋಮಣ್ಣ ಅವ್ರ ಹತ್ರ ನೇರವಾಗಿ ನಾನು ಹೋಗಬೇಕು, ಅವರನ್ನು ಹೋಗಿ ಸಂಪರ್ಕ ಮಾಡೋದಕ್ಕೆ ನನಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಹೋಗಲೇಬೇಕಣ್ಣ, ನಾವು ಬರೋಕ್ಕಾಗೋದಿಲ್ಲ. ನೀವೆಲ್ಲ ಕೂಡ ಕಾರ್ಯಕ್ರಮವನ್ನು ಸರಳವಾಗಿ ಮಾಡಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು.